ಸಾವಿತ್ರಿಗೆ ದಣಿಗಳಿಗೆ ಸಾವಿತ್ರಿಗೆ ದಣಿಗಳಿಗೆ ಸಾವಿತ್ರಿಗೆ ದಣಿಗಳಿಗೆ ಸಾವಿತ್ರಿಗೆ ದಣಿಗಳಿಗೆ ಸಾವಿತ್ರಿಗೆ. ಯಾರು ಕೂಗಿದ್ನ? ನಾನು. ಏನ್ ವಿಷಯ? ಏನೋ ಗೊತ್ತಿಲ್ದಿರೋರು ಹಾಕಿ ಕೇಳ್ತಿದ್ದೀರಲ್ಲ. ಬಾಯಾರಿಕೆ ಆದಾಗ ನನ್ನ ನೀರ್ ಕುಡ್ದಿತ್ತು ಮರ್ತ್ಬಿಟ್ರ ದಣಿ. ಹಳೆ ಹಳ್ಳದ ನೀರ್ ಕೊಳಕಾಯ್ತು ಅಂತ ಹೊಸ ನೀರ್ ಕುಡಿಯಕ್ಕೆ ನನ್ನನ್ನು ದೂರ ಮಾಡ್ತಿದ್ದೀರ ದಣಿ. ನೀವು ಕೊಟ್ಟಿರೋ ಈ ಪ್ರೇಮದ ಕಾಣಿಕೆನ ಮರ್ತ್ಬಿಟ್ರ ದಣಿ. ಯಾರ್ ನೀನು? ಯಾಕೆ ಈ ರೀತಿ ಹುಚ್ಚಾಗಿ ಮಾತಾಡ್ತಾ ಇದೀಯಾ? ಹುಚ್ಚಾಗಿ ಮಾತಾಡ್ತಿರೋದು ಇವಳಲ್ಲ, ನೀನು. ನೀನು ದಾನ ಮಾಡೋ ಕೈಯೇ ಮಾನ್ಗಟ್ ಕೆಲಸ ಮಾಡ್ತದೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ನೋಡು, ನಿನಗ್ ತಾಕತ್ತಿದ್ರೆ ನೀ ತಪ್ಪು ಮಾಡಿಲ್ಲ ಅನ್ನೋದನ್ನ ಪಂಚಾಯತಿ ಕಟ್ಟಲ್ ಬಂದು ಸಾಬೀತ್ ಮಾಡಿಸು. ಪಾಪಿಗಳ, ಒಬ್ಬರಿಗೆ ಒಳ್ಳೇದನ್ನ ಮಾಡೋ ಯೋಗ್ಯತೆ ನಿಮಗಿಲ್ದೆ ಹೋದ್ರು ಕೆಟ್ಟದನ್ನ ಯಾಕೆ ಮಾಡ್ತೀರಾ? ನನ್ನ ಮಗ ಈ ಊರಿಗೆ ಧಣಿ. ಅವನು ಯಾವತ್ತೂ ತಪ್ಪು ಮಾಡೋಲ್ಲ ಅನ್ನೋ ನಂಬಿಕೆ ನನಗಿದೆ. ಅದು ಪಂಚಾಯತಿ ತೀರ್ಮಾನ ಆಯ್ತದೆ. ನಡೆಯಲ್ಲ ಮಗವ. ವಾಣಿ, 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 ಏನ್ರಿ ನೀವ್ ಹೇಳ್ತಾ ಇರೋದು? ಇವಳೇನ್ ಬೀದಿ ನಾಯಿನೋ ಇಲ್ಲ ಎಮ್ಮೆ ಹಸನ ಕರ್ಕೊಂಬಂದ್ ಸಂಬಂಧದ ಸಾಕ್ಷಿ ಹೇಳೋದಕ್ಕೆ? ದೇವುಗಳು ಓಡಾಡೋ ಹೊತ್ನಾಗ ಮಾಡಿದ ಅಲ್ಕಾ ಕೆಲಸಕ್ಕೆ ಸಾಕ್ಷಿ ಬೇರೆ ಕೇಳ್ತಾ ಇದ್ದೀರಲ್ರಿ. ಇದೇನ್ ರೇಪ್ ಕೇಸ? ಸೀಕ್ರೆಟ್ ಲವ್ ಕೇಸು. ಸಾವಿತ್ರಿ ಹೇಳಿಕೆ ಕೊಟ್ಟಂಗೆ ಮಗಿನ ಸಾಕ್ಷಿ ಮಡಿಕೊಂಡು ಕಟ್ಟಿಸ್ರಿ ತಾಳಿಯ. ಯಾರಿಗೋ ಹೆದರ್ಕೊಂಡು ಸುಳ್ಳು ಹೇಳ್ತಾ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ಇಷ್ಟು ಜನರ ಮುಂದೆ ಅನ್ಯಾಯವಾಗಿ ಅವಮಾನ ಆಗ್ತಿರೋ ನಿನ್ನಂತ ಹೆಣ್ಣನ್ನ ಯಾರು ಕೈ ಹಿಡಿಯಲ್ಲ ಅಂತ ತಿಳ್ಕೊಂಡು ನಾನು ಈ ತಾಳಿ ಕಟ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡಿದ್ದಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ರೀತಿ ಆರೋಪ ಹೊರಿಸಿ ಅವಮಾನ ಮಾಡೋದಕ್ಕೆ ಈ ಉಗ್ರಪ್ಪ ಭೂತಪ್ಪನೇ ಕಾರಣ. ಸಮಾಧಾನ ಮಾಡ್ಕೋ ಸಾವಿತ್ರಿ. ಏನ್ ನಡೀತು ಅಂತ ಧೈರ್ಯವಾಗಿ ಹೇಳು. ನಿನಗೆ ನ್ಯಾಯ ಸಿಗೋ ಹಾಗೆ ನಾನ್ ಮಾಡ್ತೀನಿ. ಹೇಳು ಸಾವಿತ್ರಿ. ನಿಮ್ಮೂರ್ ಪಕ್ಕದಲ್ಲಿರೋ ಗುಡ್ಕಾಮ್ನಹಳ್ಳಿ ಸ್ಕೂಲಲ್ಲಿ ನನಗೆ ಕೆಲಸ ಕೊಡಿಸಿ ಪ್ರೀತಿಸೋ ನಾಟಕ ಮಾಡಿ ಮದುವೆಯನ್ನು ಮಾಡ್ಕೊಳ್ದೆ ನನ್ನೊಂದು ಮಗುವಿನ ತಾಯಿಯಾಗಿ ಮಾಡ್ಬಿಟ್ಟ ಉಗ್ರಪ್ಪ. ನನ್ ಜೊತೆ ಸಂಸಾರ ಮಾಡದೆ ಹೋದ್ರೂ ಪರವಾಗಿಲ್ಲ, ನನ್ ಕುತ್ತಿಗೆ ತಾಳಿ ಕಟ್ಟಿ ಈ ಮಗುವಿಗೆ ತಂದೆ ಸ್ಥಾನನಾದ್ರೂ ಕೊಡಿ ಅಂತ ಬೇಡ್ಕೊಂಡೆ. ಆದ್ರೆ ಅವನು ನೀನು ಉಂಡಾದ್ಮೇಲೆ ಎಸ್ವಿ ಎಲೆ ಅನ್ಬಿಟ್ಟ. ನನ್ನ ಇದ್ದಕ್ಕಿದ್ದಾಗೆ ಬಂದು ನಿಮ್ಗೆ ಅವಮಾನ ಮಾಡಿ ನಿಮ್ ಸಂಸಾರ ಹಾಳು ಮಾಡಿದ್ರೆ ನನ್ನ ಮದುವೆ ಆಗ್ತೀನಿ ಅಂದ. ನಾನು ಒಪ್ಕೊಂಡೆ. ಯಾಕೊತ್ತ ದಣಿಗಳೇ, ನಿಮ್ ಹೂಡಿರೋ ಬಾಣನ ತಿರುಬಾಣ ಮಾಡಿ ಆ ಉಗ್ರಪ್ಪನ್ಗೆ ಅವಮಾನ ಮಾಡೋದಿಕ್ಕೆ, ನಿಮ್ಮಿಂದಲೇ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಸೋದಿಕ್ಕೆ. ಏಯ್ ತಗೋ, ಕಟ್ಟು ತಾಳಿನ. ನಾನೇ ಕಟ್ಲಿ ತಾಳಿನ? ನಾನೇ ಅವ್ರನ್ನ ಕೆಲ್ಸಿದೀನಿ ಅಂದ್ರೆ ಏನ್ ಸಾಕ್ಷಿ? ನಾನಿದ್ದೀನಿ. ಅದಕ್ಕೆ ಮರ್ಯಾದೆಗೆ ಹೇಳ್ತಾ ಇದೀನಿ, ಮದುವೆ ಮಾಡ್ಕೋ. ಇಲ್ಲ ಅಂದ್ರೆ ನಿನ್ ಜಾತಕ ಎಲ್ಲ ಜಾಲಾಡ್ಬಿಡ್ತೀನಿ. ಮುಚ್ಚೆ ಬಾಯ್ನಾ. ಕಟ್ಟೋ ತಾಳಿನ. ನಿಮ್ಮಿಬ್ಬರ ಸಂಸಾರ ಮಜ್ಜಿಗೆಲಿ ಬೆಣ್ಣೆ ಇರೋ ಹಾಗಿರ್ಬೇಕು. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ
ನಿನ್ನ ನಿಮ್ಮ ಅಣ್ಣನ ಚಾಪ್ಟರ್ ಅರ್ಥ ಆಯ್ತಾ? ವಾಣಿ, ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ, ನಿಮ್ಮ ಮನಸ್ಸನ್ನ ನೋಯಿಸ್ಬಿಟ್ಟೆ. ಕ್ಷಮಿಸುವಂತ ತಪ್ಪು ನೀನೇನು ಮಾಡಿಲ್ಲ ವಾಣಿ. ಇದೆಲ್ಲ ಸಹಜ. ಯಾವುದೇ ಹೆಣ್ಣಾದ್ರೂ ತನ್ನ ಸೂರ್ಯ ಸಿಂಧೂರಕ್ಕೆ ಗ್ರಹಣ ಹಿಡಿಯೋದನ್ನ ಇಷ್ಟಪಡೋದಿಲ್ಲ. ವಾಣಿ, ಗೋಪಿನ್ ಕರಿಯಮ್ಮ. ರೀ, ತಿಂಡಿ ರೆಡಿ ಆಗಿದೆ, ಬೇಗ ಬನ್ನಿ. ಬಂದೆ. ನಮಸ್ಕಾರ ದಣಿ. ನಮಸ್ಕಾರ. ಓಹೋ ಹೋ, ಏನು ಎಲ್ರು ಬಂದ್ಬಿಟ್ಟಿದ್ದೀರಾ? ಏನೋನಪ್ಪ? ಇವತ್ತು ನನ್ನ ಮಗನ್ ಮದ್ವೆ ಇದೆ, ಅದಕ್ಕೆ ಕರ್ಕೊಂಡೋಗೋಣ ಅಂತ ಬಂದೆ. ಹೌದಾ? ಆದ್ರೆ ನನ್ ಮಗ ಪುರೋಹಿತರ ಮಂತ್ರಕ್ಕಿಂತ ದಣಿಯವರ ಆಶೀರ್ವಾದನೆ ಮುಖ್ಯ, ಅವ್ರು ಬರೋವರೆಗೂ ನಾನು ತಾಳಿ ಕಟ್ಟಕ್ಕಿಲ್ಲ ಅಂತ ಹಠ ಮಾಡ್ಬಿಟ್ಟವನೆ ದಣಿ. 9 ಗಂಟೆಗೆ ಮುಹೂರ್ತ. ಅರೆ, ಟೈಮ್ ಆಗೋಯ್ತಲ್ಲ. ಬನ್ನಿ ಬನ್ನಿ ಹೋಗೋಣ. ಏನ್ರಿ, ತಿಂಡಿ ತಿನ್ಕೊಂಡು ಹೋಗಿವ್ರಂತೆ, ಬನ್ನಿ. ದಣಿ, 9 ಗಂಟೆಗೆ ಮುಹೂರ್ತ. ವಾಣಿ, ಮುಹೂರ್ತ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀನು ಅಮ್ಮ ಮಾಡಿ. ಬನ್ನಿ. ಅತ್ತೆ, ಇವ್ರು ಯಾವಾಗ್ಲೂ ಹೀಗೇನಾ? ಹೌದಮ್ಮ, ಜನಗಳ ಪ್ರೀತಿ ಕರೆ ಬಂದ್ರೆ ಸಾಕು, ಅವನಿಗೆ ಊಟ ತಿಂಡಿ ಹೊತ್ತು ಗೊತ್ತು ಏನೂ ಗೊತ್ತಾಗೋಲ್ಲ, ಹೋಗ್ತಾನೆ ಇರ್ತಾನೆ. ನೀನ್ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ? ಬಾ, ತಿಂಡಿ ತಿನ್ನೋಣಪ್ಪ. ಏನೋ ದೊಡ್ಡದಾಗಿ ಕಿಸ್ತು ಬಿಡ್ತೀನಿ ಅಂತ ಹೋಗಿ ಕದ್ದು ಓಡಾಡಿಸ್ಕೊಂಡಿದ್ದ ಟೆಂಪೋನ ಲೈಸೆನ್ಸ್ ತಗೊಂಡು ಓಡ್ಸಾಂಗ್ ಮಾಡ್ಕೊಂಡ್ಬಿಟ್ಟಿಯಲ್ಲ, ಆತರ ಕೊಟ್ಟವನೆ. ಅಣ್ಣ ಸುಮ್ಮನಿರಣ್ಣ, ಉರಿತಾ ಇರೋ ಬೆಂಕಿಗೆ ನೀನ್ ಬೇರೆ ತುಪ್ಪ ಹಾಕ್ಬೇಡ. ಎಲ್ಲಿಗೆ ಹೋಗ್ತಿದ್ದೀರಾ? ಹಟ್ಟಿಲಿರೋ ಪುಟ್ಟಿ ಮನೆಗೆ. ನಾನೇನೇ ತಪ್ಪು ಮಾಡಿದ್ರು ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಊಟ ಯಾರಿಗೆ? ದಣಿಯವ್ರಿಗೆ. ಯಾಕೆ? ಅವ್ರ ಊಟಕ್ಕೆ ಮನೆಗೆ ಬರೋದಿಲ್ವಾ? ಅವನಲ್ಲಿ ಬರ್ತಾನಮ್ಮ. ಮತ್ತೆ ಅವ್ರು ಬರ್ತಾರೆ ಅಂತ ನಾನ್ ಕಾಯ್ತಾ ಇದ್ದೀನಲ್ಲ ಅತ್ತೆ. ಬೆಳಿಗ್ಗೆ ಮನೆ ಬಿಟ್ಟು ಹೋದ್ರೆ ಕೆಲಸ ಮಾಡ್ತಾ ತೋಟದಲ್ಲೇ ಇದ್ಬಿಡ್ತಾನೆ. ಇನ್ ಸಂಜೆನೆ ಬರೋದು. ಸಂಜೆಗ? ಮದುವೆ ಆದ್ಮೇಲಾದ್ರೂ ದಾರಿಗೆ ಬರ್ತಾನೆ ಅನ್ಕೊಂಡೆ. ಯೋಚನೆ ಮಾಡ್ಬೇಡಿ ಅತ್ತೆ, ಅವ್ರನ್ನ ನಾನ್ ದಾರಿಗೆ ತರ್ತೀನಿ. ವಾಣಿ, ನೀನು ಊಟ ತಂದಿದ್ ನೋಡಿ ಆಶ್ಚರ್ಯ ಆಗ್ತಾ ಇದೆಯಾ? ಆಶ್ಚರ್ಯನೂ ಆಗ್ತಾ ಇದೆ, ಜೊತೆಗೆ ಸಂತೋಷನೂ ಆಗ್ತಾ ಇದೆ. ನನಗ್ ದುಃಖ ಆಗ್ತಾ ಇದೆ. ದುಃಖನ? ಯಾಕೆ? ಹೇಗಪ್ಪ ನನ್ ಗಂಡನ್ ದಾರಿಗೆ ತರೋದು ಅಂತ. ಊಟ ತಗೊಂಡು ನೀ ತೋಟಕ್ಕೆ ಬಂದಾಗ್ಲೇ ನಾನು ನಿನ್ ದಾರಿಗೆ ಬಂದ್ಬಿಟ್ಟೆ. ಪ್ರಾಮಿಸ್? ಪ್ರಾಮಿಸ್. ಹಾಗಿದ್ಮೇಲೆ ಟೈಮಿಗೆ ಸರಿಯಾಗಿ ಹೆಂಡತಿ ಜೊತೆ ಕೂತ್ಕೊಂಡು ಮನೆಯಲ್ಲೇ ಊಟ ತಿಂಡಿ ಮಾಡ್ಬೇಕು. ಓಕೆ, ಖಂಡಿತ ಮಾಡ್ತೀನಿ. ಕೊನೆ ಪಕ್ಷ ಹಗಲಲ್ಲಿ 1 ಗಂಟೆ ಆದ್ರೂ ಏನ್ ಮಾಡ್ಬೇಕು? ನನ್ ಜೊತೆ ರೆಸ್ಟ್ ತಗೋಬೇಕು. ನಿನ್ ಜೊತೆ ರೆಸ್ಟ್ ಅಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ. ಬನ್ನಿ, ಮೊದ್ಲು ಊಟ ಮಾಡಿ. ರಂಗಪ್ಪ, ದಣಿಯವರಿದಾರ? ಇದಾರೆ, ಊಟ ಮಾಡ್ತಾವ್ರೆ. ಗಲ್ಗಲ್ಲನ್ನು ಈ ಬಳೆ ಕೈ ಬಡಿಸಿದ ಊಟ ಮಾಡಿದ್ಮೇಲೆ ಹೊಟ್ಟೆಯಪ್ಪ ತೃಪ್ತನಾದ. ಹಾಗೆ ನನ್ ಜೊತೆ ಹಾಯಾಗಿ 1 ಗಂಟೆ ರೆಸ್ಟ್ ತಗೊಂಡ್ರೆ ನಿಮ್ಮ ಶರೀರಪ್ಪ ಇನ್ನು ಸಂತೃಪ್ತನಾಗ್ತಾನೆ. ಓಹೋ, ಹಾಗ? ದಣಿಗಳೇ, ನೀವೇ ಕಾಪಾಡ್ಬೇಕು ದಣಿ, ನೀವೇ ಕಾಪಾಡ್ಬೇಕು. ಯಾಕೆ, ಏನಾಯ್ತು? ನನ್ನ ಅಳಿಯ ನನ್ ಮಗಳನ್ನ ಮನೆ ಸೇರಿಸ್ತಾ ಇಲ್ಲ ದಣಿ. ನೀವೇ ಅವನಿಗೆ ಬುದ್ಧಿ ಹೇಳಿ ನನ್ ಮಗಳ ಸಂಸಾರನ ಸರ್ ಮಾಡ್ಬೇಕು ದಣಿ. ಎಲ್ಲಿದ್ದ ನಿಮ್ಮ ಅಳಿಯ? ಹೊಸಳಗವನೆ. ಬನ್ನಿ. ಹೌದು ದಣಿ, ಹೆರಿಗೆಗೆ ತವ್ರ ಮನೆಗೆ ಹೋಗ್ಬಾರ್ದು ನೀನು ಅಂತ ಹೇಳಿದ್ದು ನಿಜ. ನಾನು ಅವ್ರ ಮಾತು ಮೀರೋಗಿದ್ದು ನಿಜ ದಣಿ. ನೀನ್ ಹೋದ್ರೆ ಕರೆಯಕ್ ಬರಕಿಲ್ಲ ಅಂದೆ. ನೀನ್ ಕರೆಯವರೆಗೂ ನಾನ್ ಬರಲ್ಲ ಅಂದೆ. ಕೊನೆಗೇನಾಯ್ತು? ನೀನಾಗೆ ಬಂದೆ. ಎಷ್ಟೇ ಆದ್ರೂ ನಾನ್ ಗಂಡ ಅಲ್ವಾ ದಣಿ? ಇದೇ ಪ್ರೀತಿ ಗೌರವನ ಅವತ್ತೇ ನಿನ್ ಗಂಡನ ಮೇಲೆ ತೋರಿಸಿದ್ರೆ ಅವ್ನು ಇನ್ನೂ ಸಂತೋಷ ಪಡ್ತಿದ್ದ. ನೋಡಮ್ಮ, ಯಾವ ಗಂಡ ಹೆಂಡತಿನ ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾನೋ ಅವನು ತವ್ರ ಮನೆಗೆ ಹೆಂಡತಿನ ಕಳ್ಸಕ್ಕೆ ಇಷ್ಟಪಡಲ್ಲ. ಇಷ್ಟೇ ವಿಷಯ. ಇರೋಣ, ನಿನ್ ಹೆಂಡತಿನೂ ತುಂಬಾ ಒಳ್ಳೆಯವಳೆ. ಆಗಿದ್ದಾಗೋಯ್ತು. ಇನ್ಮೇಲಾದ್ರೂ ಗಂಡ ಹೆಂಡತಿ ಸಂತೋಷವಾಗಿರಿ.